ಸಚಿವ ಸ್ಥಾನ ನೀಡುವಂತೆ ಯಾರನ್ನೂ ಕೇಳಿಲ್ಲ. ರಾಜಕಾರಣದಲ್ಲಿ ಇವೆಲ್ಲ ಸಹಜ ಎಂದ ಲಕ್ಷ್ಮೀ ಹೆಬ್ಬಾಳ್ಕರ್. ಅದು ನೋಡಿ, ನಾನು ನಿಜವಾಗ್ಲೂ ಹೇಳ್ತೀನಿ, ಮಹಿಳೆಯರು ಇಲ್ಲದ ಸಂಪುಟ ಅಪೂರ್ಣ. ಅದು ಯಾರೇ ಇರಲಿ, ಮಹಿಳೆಯರನ್ನ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕಂತ ನಾನು ಕೂಡ. ಯಾಕಂದ್ರೆ ನೀವು ಈ ಹಿಂದೆ ಸಂಪುಟದಲ್ಲಿ ಕೆಲಸ ಮಾಡಿದಿರಿ, ಸೊ ಅನುಭವಿಸ್ತಿದ್ದೀರಿ. ಅದ್ರ ಜೊತೆಗೆ ಇಷ್ಟೊಂದು ತಡ ಯಾಕೆ? ಮಹಿಳೆಯರ ಬಗ್ಗೆ ಸಾಕಷ್ಟು ನೀವು ಯೋಜನೆ ತಂದು ಕೊಟ್ಟವ್ರು. ನೀವು ಈಗಾಗಲೇ ಉಮಾಶ್ರೀ ಅಂತವ್ರನ್ನ ನಾವು ಈಗಾಗಲೇ ಉಪಸಭಾಪತಿ ಎಲ್ಲ ಮಾಡಿದೀವಿ. ಮಹಿಳೆಯರಿಗೆ ನ್ಯಾಯ ಕೊಡಬೇಕು ಅಂತಾನೆ ತಾವೆಲ್ಲರೂ ಗೊತ್ತು. ಏನೋ ಒಂದು ಆಗಿದೆ ಕರ್ನಾಟಕದಲ್ಲಿ, ಆಗಿದೆ, ಅದನ್ನ ನಾನು ಒಪ್ಕೊಳ್ತೀನಿ. ಆಗಿಲ್ಲ ಅಂತ ನಾನು ಅದರ ವ್ಯತಿರಿಕ್ತವಾಗಿ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ನೀವು ನಮ್ಮ ಸರ್ಕಾರಗಳು ಎಲ್ಲೆಲ್ಲಿದ್ದಾವೆ, ಜಾರ್ಖಂಡ್ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, 3-4 ಜನ ಮಹಿಳೆಯರಿಗೆ ಅಲ್ಲಿ ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಏನೋ ಒಂದು ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಆಗಿದೆ, ಬೇರೆ 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 ರೀತಿಯಾದಂಥ ಲೆಕ್ಕಾಚಾರದಲ್ಲಿ ಆಗಿದೆ. ಬಟ್ ನಿನ್ನೆ ನಾನು ನೋಡಿದೆ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸ್ಟೇಟ್ಮೆಂಟ್ ನಾನು ನೋಡಿದೆ. ಆದಷ್ಟು ಶೀಘ್ರದಲ್ಲಿನೇ ಮಹಿಳೆಯನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಾನು ಹೈಕಮಾಂಡ್. ಈಗ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಪ್ರಶ್ನೆ ಮಾಡಕ್ ಬರುದಿಲ್ಲ ಅಂತೀರಿ. ಅವ್ರ ಒಂದು ಮಾನದಂಡ ಬೇಕು. ಈಗ ನೀವು ಸಾಮಾನ್ಯ ಕಾರ್ಯಕರ್ತೆಯಾಗಿ, ಜಿಲ್ಲಾ ಅಧ್ಯಕ್ಷರಾಗಿ, ಮಹಿಳಾ ರಾಜ್ಯ ಅಧ್ಯಕ್ಷರಾಗಿ, ಶಾಸಕರಾಗಿ ಸಂಸದಿಗೆ ಒಂದ್ಸಾರಿ ನಿಂತು ಸೋತು ಇಷ್ಟೆಲ್ಲ ಸಂಘರ್ಷ ಮಾಡಿದ ಮೇಲೆ ಮತ್ತೆ ಯಾವ ಮಾನದಂಡ ಬೇಕು? ಮಾನದಂಡ ಅಂತ ಹೇಳ್ತಾ ಇಲ್ಲ ನಾನು. ಪ್ರಾದೇಶಿಕವಾಗಿ ನೋಡ್ತಾರೆ, ಜಾತಿವಾರು ನೋಡ್ತಾರೆ, ನೀವು ಹೇಳಿದಾಗೆ ಅನುಭವ ನೋಡ್ತಾರೆ, ಪಕ್ಷ ಸೇವೆಯನ್ನು ಕೂಡ ನೋಡ್ತಾರೆ. ಬಟ್ ಯಾವ ಮಾನದಂಡ ಅಂತ ಹಿಂದದೇ ಮಾನದಂಡದಿಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. 3 ವರ್ಷ ನನಗೆ ಕೊಟ್ಟಂತ ಅವಕಾಶದಲ್ಲಿ ಬಹಳ ಒಳ್ಳೊಳ್ಳೆ ಕೆಲಸ ನನ್ನ ಡಿಪಾರ್ಟ್ಮೆಂಟ್ನಲ್ಲಿ ಮಾಡಿದ್ದೀನಿ. ಸೊ ಹೈಕಮಾಂಡ್ ಅವರು ಬೇರೆಯವರಿಗೆ ಅವಕಾಶ ಕೊಡ್ತೀನಿ ಅಂತಂದ್ರೂ ಕೂಡ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ನನಗೆ 3 ವರ್ಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದೇನೆ. ನಾನು ಯಾರನ್ನು ಕೇಳ. ಮೇಡಮ್, ಈಗ ಅರ್ಹತೆ ಮತ್ತು ಸಾಮರ್ಥ್ಯ ಎರಡೂ ಯಾಕೆ ವಿಳಂಬ ಆಗ್ತಾ ಇದೆ? ಹಾಗಲ್ಲ, ಇಲ್ಲಿ ವಿಳಂಬದ ಪ್ರಶ್ನೆ ಬರೋದಿಲ್ಲ. ಇರೋ 34 ಸೀಟ್ನಲ್ಲಿ, ಮೊದಲ ಪಟ್ಟಿಯಲ್ಲಿ ಇರೋ 34 ಸೀಟ್ನಲ್ಲಿ ಈಗ ನಾನೇ ಬಹಳಷ್ಟು ಅನುಭವ ನನಗೆ ಇದೆ, ನಾನೇ ಇದ್ದೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಪ್ರತಿಯೊಬ್ಬರನ್ನೂ ಕೂಡ ಸಮಾಧಾನ ಮಾಡಬೇಕಾಗುತ್ತೆ. CM ಅವರೇ ಇದ್ದಾರೆ ಬಿಡಿ, ಎದಕ್ಕೆ ಬೇಕು? ಅಷ್ಟೊಂದು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸಿಎಂ ಅವರಿಗೆ ನಾವು ಶಕ್ತಿಯನ್ನ ತುಂಬುವಂತ ಕೆಲಸ ನಾವು ಮಾಡ್ತೀವಿ. ರಾಜ್ಯದ ಕೆಲವೊಂದಿಷ್ಟು ಭಾಗದಲ್ಲಿ ನೀವು ಜನರನ್ನ ಸೆಳೆಯುವಂತದ್ದು ಇವತ್ತು ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬರೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಜಿಲ್ಲೆಗೆ ಅಷ್ಟೇ ಸೀಮಿತ ಆಗಿರೋದಿಲ್ಲ. ಈ ಮುಂಚೆ ಹೇಗೆ ರಾಜ್ಯವ್ಯಾಪಿ ನನ್ನ ಪ್ರವಾಸ ಇರ್ತಾ ಇತ್ತು, ರಾಜ್ಯವ್ಯಾಪಿ ಯಾವ ರೀತಿ ಕಾರ್ಯಕ್ರಮಗಳು ಪಕ್ಷದ ಸಂಘಟನೆಯಲ್ಲಿ ಭಾಗವಹಿಸ್ತಾ ಇದ್ನೋ, ಇನ್ನು ಮುಂದೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅದೇ ರೀತಿ ರಾಜ್ಯವ್ಯಾಪಿಯಾಗಿ ಪ್ರವಾಸವನ್ನ ಕೂಡ ಮಾಡ್ತೀನಿ. ಪಕ್ಷ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ನೀವೇನು ಕೇಳಿದ್ರು ಕೂಡ ನಾನ್ ಪಕ್ಷದ ಶಿಸ್ತಿನ ಸಿಪಾಯಿ. ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟರು ಮಾಡ್ತೀನಿ. ಆದ್ರೆ ನನಗೇನು ಕೂಡ ಅದರ ಕಲ್ಪನೆ ಇಲ್ಲ, ಯಾಕಂದ್ರೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಮೇಡಮ್, ಇವಾಗ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಸೈಲೆಂಟ್ ಆಗಿದ್ದೀರಿ ಮೇಡಮ್. ಅಂದ್ರೆ ಹಿಂದಕ್ಕೆ ನೀವು ಮಂತ್ರಿ ಬೆಳಗಾವಿ ಬಂದಾಗ ನನ್ನ ಮೌನ ಒಂದು ವೀಕ್ನೆಸ್ ಅಲ್ಲ ಅಂತ ಕೊಟ್ಟಿದ್ರಿ. ಈಗ ಯಾಕೋ ಈ ಸಂದರ್ಭ ಅದಲ್ಲ, 2 ತಿಂಗಳು ಆ ಮಾತನ್ನ ಈಗ ಇದು ಸಂದರ್ಭ ಅಲ್ಲ, ಇದು ಸೂಕ್ತ ಸಂದರ್ಭ ಅಲ್ಲ. ಈಗ ನಾನು ಆ ರೀತಿ ಬಿಟ್ರೆ ಅದು ಡೈರೆಕ್ಟ್ ಆಗಿ ನಾನು ಹೈಕಮಾಂಡ್ಗೆ, ನಾಯಕತ್ವಕ್ಕೆ ಮಾತಾಡ್ದಂಗಾಗುತ್ತೆ. ಈ ಸಂದರ್ಭ ಆ ಡೈಲಾಗ್ಗೆ ಸಾಧ್ಯನೇ ಇಲ್ಲ ರೀ. ಪಾಪ ಯಾರು ಇಲ್ಲ, ನಮ್ಮ ಜಿಲ್ಲೆಯವರು ಇಲ್ಲ, ಹೊರಗಡೆಯವರು ಇಲ್ಲ, ಪಕ್ಷದ ಒಳಗಡೆಯವರು ಇಲ್ಲ. ಅನಿವಾರ್ಯತೆ ಪ್ರತಿಯೊಬ್ರು ಕೂಡ ಬಹುಶಃ ನಾನು ಮಂತ್ರಿ ಮೊದಲನೇ ಇದ್ರಲ್ಲೋ ಅಥವಾ 2ನೇ ಇದ್ರಲ್ಲೋ ಆಗಿದ್ರೆ ಇಷ್ಟು ಇದನ್ನ ಮಾಡ್ತಾ ಇರಲಿಲ್ಲ. ಪ್ರತಿಯೊಬ್ರು ನಮ್ಮ ಪಕ್ಷದವರು, ವಿರೋಧ ಪಕ್ಷದವರು ಬಂದು ನನಗೆ ಇವತ್ತು ಅವರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ. ಈಗ ರಾಜ್ಯದ ಇತಿಹಾಸದಲ್ಲಿ ಮೇಡಮ್ ಎಲ್ಲ ಆಪ್ತರಿಗೂ ಅವಕಾಶಗಳನ್ನು ಕೊಡ್ತಾರೆ. ಈಗ ಯಡಿಯೂರಪ್ಪನವ್ರು ಬಂದಾಗ ಉಮೇಶ್ ಕತ್ತಿ ಅವರು ಆಗದೇ ಇದ್ರು ಇನ್ನೊಂದ್ಸಲ ಕರ್ಕೊಂಡು ಮಾಡಿದ್ರು. ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಕಂಟಿನ್ಯೂ ಮಾಡಿದ್ರು. ಈಗ ನೀವು ಕೂಡ ಆಪ್ತರಿದ್ದೀರಿ, ನಿಮ್ಮನ್ನ ಯಾಕೆ ಬಿಟ್ರು ಅಂತ. ನಾನು ಎಲ್ಲರಿಗೂ ಆಪ್ತ.